ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಸಂತೆ ಬೀದಿ ಮತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕ ಸ್ಥಳಗಳನ್ನು ಅತಿಕ್ರಮಿಸಿಕೊಂಡಿದ್ದ ಅಕ್ರಮ ರಚನೆಗಳ ವಿರುದ್ಧ ಇಂದು ಬೆಳಗ್ಗೆಯಿಂದಲೇ ಬೃಹತ್ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಸ್ಲ್ಯಾಬ್ ಯಾವ ಲೆವೆಲ್ಗಿದೆ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಒಂದು ಲೆವೆಲ್ ಅಲ್ಲ. ಶಟರ್ ಹೇಳಿರಿ ಧರ್ಮ, ಶಟರ್ ಹೇಳಿ ಆಚೆಗೆ ಆಚೆಗೆ. ಒಳಗಡೆ ನಗರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಜೆಸಿಬಿ ಯಂತ್ರಗಳ ಸಹಾಯದಿಂದ ಒತ್ತುವರಿಗಳನ್ನು ತೆರವುಗೊಳಿಸಲಾಗುತ್ತಿದೆ. ಜನ ಇದಕ್ಕೆ ಸ್ಪಂದಿಸವ್ರೆ, ಸಹಕರಿಸ್ತವ್ರೆ. ಆಮೇಲೆ ಕೆಲವರು ಅವರೇ ತೆರವುಗೊಳಿಸ್ತವ್ರೆ. ಪ್ರೇರಣೆಯಿಂದ ತೆರವುಗೊಳಿಸ್ಕೊತಾ ಇದ್ದಾರೆ. ಅವರೇ ಕಟಿಂಗ್ ವೆಲ್ಡಿಂಗ್ ಮಿಷಿನ್ ತರಿಸಿ ಎಲ್ಲ ಕಟ್ ಮಾಡಿಸಿ ನಮಗೆ 100% ಸಹಕಾರ ಕೊಡ್ತವ್ರೆ. ಜನಕ್ಕೆ ತಿಳುವಳಿಕೆ ಆಗಿದೆ. ಇದು ಬೆಂಗಳೂರಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಆಗಿತ್ತು, ಅವ್ರಿಗೂ ಸಹ ಇದು ಮಂದಾಟ ಆಗಿದೆ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. 17/6ಕ್ಕೆ ನಾವು ಪೇಪರ್ನಲ್ಲಿ ನೋಟಿಫಿಕೇಶನ್ ಹಾಕಿದ್ವಿ, ಈ ಥರ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸ್ತೀವಿ ಅಂತ. ಆಮೇಲೆ ನಿನ್ನೆ ಸಹ ಬಂದು ಎಲ್ಲ ಅಂಗಡಿಗಳಿಗೂ ನಾವು ನೋಟಿಸ್ ಕೊಟ್ಟು ಎಲ್ಲ ಪ್ರತಿ ಅಂಗಡಿಗೂ ನಮ್ಮ ಅಧಿಕಾರಿಗಳು ಹೋಗಿ ಹೇಳಿ ಬಂದವ್ರೆ. ಸೊ ಯಾರೂ ತಕ್ಕೊಂಡಿಲ್ಲ. ಅದರಿಂದ ಇವತ್ತು ಬೆಳಗ್ಗೆ ಪೊಲೀಸ್ ಇಲಾಖೆಯವರು, PWD, ಬೆಸ್ಕಾಮ್ ಅವರು, ಟ್ರಾಫಿಕ್ ಅವರು, ಆಮೇಲೆ ನಗರಸಭೆ ವತಿಯಿಂದ ಮತ್ತು ಎಲ್ಲ ಕಾರ್ಯಾಂಬ ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ಈಗ ಒಂದು ಬಸ್ ಸ್ಟ್ಯಾಂಡ್ ಸ್ಟಾರ್ಟಿಂಗಿಂದ ಕೊನೆವರೆಗೂ ಬಂದಿದ್ದೀವಿ. ಎಲ್ಲ ತೆರವುಗೊಳಿಸಿ ಬಂದಿದ್ದೀವಿ. ಯಾರ್ದೇ ಒತ್ತಡಕ್ಕೆ ಬಂದಿಲ್ಲ, ಎಲ್ಲ ಮಾಡಿದ್ವಿ, ಕ್ಲಿಯರ್ ಮಾಡಿ ಎಲ್ಲ ಕೊಟ್ಟಿದ್ದೀವಿ. ನಮ್ಮ ಹತ್ರ ಫೋಟೋ ಇದೆ, ಫೋಟೋ ಎಲ್ಲ GPS ಫೋಟೋ ತೊಗೊಂಡಿದ್ದೀವಿ. ಅವ್ರಿಗೆ ಕೊಟ್ಟಿರೋದು ಅವ್ರಿಗೆ ಕೊಟ್ಬಿಟ್ಟು 7 ಸಹ ಬಂದಿದ್ದೀವಿ. ಅಧಿಕಾರಿನೂ ಸಹ ಕಳಿಸಿದ್ವಿ, ಪ್ರಿಯಾ ಅಂತ. ಆಮೇಲೆ ನಾವು ಪೇಪರಲ್ಲಿ ಹಾಕಿರೋದು ಸಾರ್ವಜನಿಕ ಪ್ರಕಟಣೆ ಅಂದ್ಬಿಟ್ಟು ಪೇಪರಲ್ಲೂ ಹಾಕಿದ್ದೀವಿ. ಎಲ್ಲರೂ ನೋಡಿದ್ದಾರೆ. ಆದರೂ ಅವರು ಯಾವುದೇ ಒಂದು ಸ್ವಯಂ ತೆರವುಗೊಳಿಸೋ ಕ್ರಮ ಕೈಗೊಂಡಿರಲಿಲ್ಲ. ಈಗ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ಅವರವರೇ ಸ್ವಯಂ ಪ್ರತಿರೋಧ ಕಟ್ ಮಾಡ್ತವ್ರೆ. ನಿಮ್ಗೆ ಆ ಕಡೆ ಎಲ್ಲ ಕಾಣ್ತಿದೆ ನೋಡಿ, ಎಲ್ಲ ಕಟ್ ಮಾಡ್ತವ್ರೆ. ಅಷ್ಟು ಬಂದಿರೋದು ಟ್ರಾಫಿಕ್ ಸುಗಮವಾಗಿ ನಡೀಲಿ ಅಂತ. ಟ್ರಾಫಿಕ್ ಪೊಲೀಸ್ನವರು ಸಹ ಇದರಿಂದ ಕಂಪ್ಲೇಂಟ್ ಸಾಕಷ್ಟು ಇತ್ತು ಅವ್ರಿಗೆ. ಸೊ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಬಸ್ಗಳು ಸಾಕಷ್ಟು ಬಸ್ಸು ದಿನಕ್ಕೆ 1000 ಬಸ್ ಹೋಗ್ತವೆ. ಅದರಿಂದ ಇಲ್ಲಿ ಮೊದಲನೇ ವಾರ ಇಲ್ಲಿ ಕೈಗೊಂಡಿದ್ದೀವಿ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೋಸ್ಕರ. ಆಮೇಲೆ ಇಲ್ಲಿ ಫುಟ್ಪಾತ್ ಎನ್ಕ್ರೋಚ್ಮೆಂಟಿಂದ ಗಾಡಿಗಳ ರೋಡ ನಿಲ್ಲಿಸ್ತಾರೆ, ಇದರಿಂದ ಅಪಘಾತಗಳು ಆಗ್ತವೆ. ಅದಕ್ಕೋಸ್ಕರ ಈಗ ಮೊದಲನೇ ಪ್ರಾರಂಭವಾಗಿ ಈ ರೋಡ್ ತೊಗೊಂಡಿದ್ದೀವಿ. ಆಮೇಲೆ ಎಲ್ಲ ಒತ್ತುವರಿನೂ ಎಲ್ಲ ಮೇನ್ ರೋಡ್ಗಳನ್ನೂ ಒತ್ತುವರಿ ತೆರವುಗೊಳಿಸೋಕ್ಕೆ ನಾವು ಅಲ್ಲೇ ಮಾರ್ಗಸೂಚಿ ಸಿದ್ಧಪಡಿಸಿ ಪಾಂಪ್ಲೆಟ್ 2000 ಪಾಂಪ್ಲೆಟ್ ಹೊಡಿಸಿ ಈಗ ನಾಳೆಯಿಂದ ಎಲ್ಲ ಪಾಂಪ್ಲೆಟ್ ಹಂಚಿಸ್ತಾ ಇದ್ದೀವಿ. ಅವರು ಈ ಫುಟ್ಪಾತ್ ಮೋರಿಯಿಂದ ಸರ್ಕಾರ ರಸ್ತೆ ಮಾರ್ಜಿನಿಂದ ಮೋರಿಯಿಂದ ಆಚೆ, ಮೋರಿ ಮೇಲೆ ಫುಟ್ಪಾತ್ ಮೇಲೆ ಯಾವುದೂ ವ್ಯಾಪಾರ ಮಾಡಬಾರ್ದು. ಏನೇ ಒಂದು ವೆಲ್ಡಿಂಗು, ಶೀಟು, ಆಮೇಲೆ ಅನಧಿಕೃತ ಕಟ್ಟಡ ಕಟ್ಟಿದ್ರೆ ಟೆಂಪರ್ ಅವೆಲ್ಲ ಅವರೇ ತೆರವುಗೊಳಿಸಬೇಕು. ಯಾಕೆ ನಾವು ಬಂದ JCB ಮಾಡೋಕ್ಕೆ ಹೋದಾಗ ಸಾಕಷ್ಟು ಡ್ಯಾಮೇಜ್ ಆಗ್ತವೆ. ಅದರಿಂದ ಅವರೇ ಸ್ವಯಂ ಪ್ರತಿಭೆಗೆ ಎಲ್ಲ ತೆರವುಗೊಳಿಸ್ಕೊಂಡ್ರೆ ಒಳ್ಳೆಯದು, ಅವ್ರಿಗೂ ಲಾಸ್ ಆಗೋಲ್ಲ. ಅವ್ರಿಗೆ ಇಲ್ಲಿ ಸ್ಕೂಲ್ ಹತ್ರ, ವಿನಾಯಕ ಸ್ಕೂಲ್ ಹತ್ರ ಶಾಸಕರು ಸಹ ಹೇಳಿದ್ದಾರೆ, ಅಲ್ಲಿ ಜಾಗ ಕೊಡ್ತಾರೆ, ಅಲ್ಲೆಲ್ಲ ಹೋಗಿ ವ್ಯಾಪಾರ ಮಾಡ್ಬೋದು. ನಗರಸಭೆ ಫುಡ್ ಕೋರ್ಟ್ಗೆ ಅಲ್ಲೊಂದು 25 ಅಂಗಡಿ, ಆಮೇಲೆ ಈ ಕಡೆ ಬಿಲಾಲ್ ನಗರ ಹತ್ರ 25 ಅಂಗಡಿ, ಆಮೇಲೆ ಇಲ್ಲಿ TPMS ಹತ್ರ ಅಲ್ಲೊಂದು 20 ಅಂಗಡಿಗೆ ಫುಡ್ ಕೋರ್ಟ್ಗೆ ಮೊನ್ನೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಿದೆ. ಅದನ್ನು ಟೆಂಡರ್ ಕರೆದು ಈಗ ಫುಡ್ ಕೋರ್ಟ್ನ ನಾವು ನೆಲಮಂಗಲದಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತೀವಿ.
ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಕಮಿಷನರ್ ಗಂಗಾಧರ್, ಸುಪ್ರೀಂ ಕೋರ್ಟ್ ಆದೇಶದಂತೆ ಈ ತೆರವು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಯಾವುದೇ ಒತ್ತಡಗಳಿಗೆ ಮಣಿಯದೆ ಕಾನೂನಿನ ಪ್ರಕಾರ ಕಾರ್ಯನಿರ್ವಹಿಸುತ್ತಿದ್ದೇವೆ. ಈ ಕಾರ್ಯಾಚರಣೆಯ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಅಕ್ರಮ ಒತ್ತುವರಿದಾರರಿಗೆ ಮುಂಚಿತವಾಗಿಯೇ ನೋಟಿಸ್ ನೀಡಲಾಗಿತ್ತು. ಈ ಕಾರ್ಯಾಚರಣೆಯಿಂದ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ನೆಲಮಂಗಲ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ಇಂದು ಮಾನ್ಯ ಸುಪ್ರೀಂ ಕೋರ್ಟಿನ ನಿರ್ದೇಶನದ ಮೇರೆಗೆ ನಾವು ಎಲ್ಲ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇಲ್ಲಿ ಯಾವುದೇ ಕಾರಣಕ್ಕೂ ತಾರತಮ್ಯ ತೋರದೆ ಫುಟ್ಪಾತನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಮಾಡ್ಕೊಂಡಿದ್ದೀವಿ. ಈ ಒಂದು ಸುಪ್ರೀಂ ಕೋರ್ಟಿನ ನಿರ್ದೇಶನದ ನಿಮಿತ್ತ ನಾವು 17/6/2026 ಒಂದು ತಿಂಗಳು ಮುಂಚೆನೇ ನಾವು ಪೇಪರ್ ನೋಟಿಫಿಕೇಷನ್ ಹಾಕಿದ್ದೀವಿ. ಆದ ನಂತರ ನಾವು ನಿನ್ನೆ ಎಲ್ಲ ಅಂಗಡಿಗಳಿಗೂ ನಾವು ಖುದ್ದಾಗಿ ನೋಟಿಸ್ ಜಾರಿ ಮಾಡಿದ್ದೀವಿ. ನಿಮ್ಮ ವಸ್ತುಗಳ ಕರಪತ್ರಗಳನ್ನು ಹೊಡೆಸಿ ಎಲ್ಲ ಅಂಗಡಿಗಳಿಗೂ ಫುಟ್ಪಾತ್ ಮೇಲೆ ಒತ್ತುವರಿ ಮಾಡ್ಕೊಂಡಿರೋರಿಗೆ ನಾವು ಕರಪತ್ರಗಳನ್ನು ಹಂಚಿ ನಾವು ನಿಯಮಾನುಬದ್ಧವಾಗಿ ಇಂದು ನೆಲಮಂಗಲ ನಗರಸಭೆಯ ವ್ಯಾಪ್ತಿಯಲ್ಲಿ ಸೊಂಡೆಗೊಪ್ಪ ಮುಖ್ಯ ರಸ್ತೆ, ಇದು ಸಾರ್ವಜನಿಕರು ಅತಿ ಹೆಚ್ಚಾಗಿ ಓಡಾಡ್ತಕ್ಕಂಥ ಜಾಗ, ಜನಸಂದಣಿ ಇರ್ತಕ್ಕಂಥ ಜಾಗ. BMTC ಬಸ್ಸುಗಳು ಸಹ ಬಸ್ ಸ್ಟ್ಯಾಂಡು ಇಲ್ಲೇ ಇದೆ. ಇದು ತುಂಬ ಕಾರ್ನರ್ ಪೀಸ್ ಇರೋದ್ರಿಂದ ತುಂಬ ಸಾರ್ವಜನಿಕರು ಓಡಾಡ್ತಾರೆ. ಈ ಒಂದು ಫುಟ್ಪಾತು ಸಾರ್ವಜನಿಕರಿಗೆ ತುಂಬ ಅವಶ್ಯಕವಾಗೈತೆ. ಭಾರತದ ಸಂವಿಧಾನದ 19ನೇ ವಿಧಿಯಡಿಯಲ್ಲಿ ಜೀವಿಸುವ ಹಕ್ಕು ಏನಿದೆಯಲ್ಲ, ಆ ಹಕ್ಕಿನ ಅಡಿನಲ್ಲಿ ಅವರಿಗೆ ಒಂದು ಫುಟ್ಪಾತನ್ನು ನಾವು ತೆರವು ಮಾಡಿಕೊಡ್ಬೇಕಾಗಿರೋದು ಒಬ್ಬ ಸರ್ಕಾರಿ ಅಧಿಕಾರಿಗಳಾಗಿ ನಮ್ಮೆಲ್ಲರ ಕರ್ತವ್ಯ. ಇದಕ್ಕೆ ಪುಷ್ಟಿ ನೀಡುವಂತೆ ಸುಪ್ರೀಂ ಕೋರ್ಟಿನ ಮಾರ್ಗದರ್ಶನ ಅಥವಾ ನಿರ್ದೇಶನ ಸಹ ಇತ್ತು. ಅದರ ಹಿನ್ನೆಲೆಯಲ್ಲಿ ಇಂದು ನಾವು ಪ್ರಾರಂಭದ ಮೊದಲನೇ ದಿನ ನೆಲಮಂಗಲ ನಗರಸಭೆಯ ವ್ಯಾಪ್ತಿಯ ಪ್ರಮುಖ ಬೀದಿಗಳಲ್ಲಿ ನಾವು ದಿನೇ ಹಂತವಾಗಿ ಪೇಪರ್ ನೋಟಿಫಿಕೇಷನ್ ಇದೆ. ಎಲ್ಲರೂ ಬೇಕಾದ್ರೆ ಪೇಪರ್ ನೋಡ್ಬೋದು. ನೀವು ಏನೋ ರಸ್ತೆಗಳಿಗೆ ಎನ್ಕ್ರೋಚ್ಮೆಂಟ್ ಮಾಡಿ ಪಾದಚಾರಿ ಮಾರ್ಗಗಳನ್ನು ನೀವು ಅತಿಕ್ರಮಿಸಿ ಅವ್ರಿಗೆ ತೊಂದರೆಯನ್ನು ಉಂಟು ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ದಯಾದಾಕ್ಷಿಣ್ಯ ಇಲ್ಲದೆ ಎಲ್ಲದನ್ನು ನಾವು ತೆರವುಗೊಳಿಸುವ ಕಾರ್ಯವನ್ನು ನಾವು ಮಾಡ್ತೀವಿ. ನೀವುಗಳು ಇನ್ನೊಬ್ಬರಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ನೀವು ಬದುಕಿ ಇತರರನ್ನ ಬದುಕೋದಕ್ಕೆ ಬಿಡಬೇಕು. ಬೀದಿ ಬದಿ ವ್ಯಾಪಾರಿಗಳು ಅಂತಂದರೆ ತಳ್ಳಗಾಡಿಯಿಂದ ತೊಳ್ಕೊಂಡೋಗಿ ವ್ಯಾಪಾರ ಮಾಡೋಂಥವ್ರನ್ನ ಬೀದಿ ಬದಿಗಳು ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಅವ್ರಿಗೆ ಒಂದು ನಾವು ಬೀದಿ ಬದಿ ವ್ಯಾಪಾರಿಗಳು ಅಂತ ಅವ್ರಿಗೆ ಒಂದು ಇದು ಕೊಟ್ಟಿರ್ತೀವಿ, ಐಡೆಂಟಿ ಕಾರ್ಡು. ಅದರ ನಿಮಿತ್ತ ಅವರು ತೊಳ್ಕೊಂಡೋಗಿ ಬೀದಿಗಳಲ್ಲಿ ವ್ಯಾಪಾರ ಮಾಡಬೇಕು. ಅದನ್ನು ಬಿಟ್ಟು ಸಾರ್ವಜನಿಕರ ಅನುಕೂಲಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಪಾದಚಾರಿ ಮಾರ್ಗಗಳ ಮೇಲೆ ಅಂಗಡಿಗಳನ್ನು ಇಟ್ಕೊಂಡು ಮಾಡೋದು ತಪ್ಪಿದೆ. ಈ ಒಂದು ನಿಮಿತ್ತ ನಮ್ಮ ನಗರಸಭೆಯ ಎಲ್ಲ ಸಿಬ್ಬಂದಿಗಳು AAA ಮತ್ತು JA ನಾವು ಎಲ್ಲದನ್ನು ತೆಗೆಸ್ತೀವಿ ಅಂತೇಳಿ ಪೇಪರ್ ನೋಟಿಫಿಕೇಷನಲ್ಲಿ ಬೀದಿ ಹೆಸರು ಸಹ ಹಾಕಿದ್ದೀವಿ. ಇದಕ್ಕೆ ನಾವು ನಮ್ಮ AAA ಅವರ ಸಾರಥ್ಯ, ತಿಮ್ಮೇಗೌಡರ ನಮ್ಮ ಇಂಜಿನಿಯರ್ ಶ್ರೀನಿವಾಸ್ ಅವರ ಸಾರಥ್ಯ ಕೇಳಿ, ಆಮೇಲೆ ಎಲ್ಲ ಪೊಲೀಸ್ನವ್ರ ಸಹಕಾರ, ಲಾ ಆ್ಯಂಡ್ ಆರ್ಡರ್ ಪೊಲೀಸ್ನವ್ರ ಸಹಕಾರ, ಎಲ್ಲ ಇಲಾಖೆಯಿಂದ ನಾವು ಎಲ್ಲರದನ್ನು ಸಪೋರ್ಟ್ ತಗೊಂಡಿದ್ದೀವಿ. ಮತ್ತು ನೀವೆಲ್ಲ ಸಾರ್ವಜನಿಕರು ನಮ್ಮ ಸಮ್ಮುಖದಲ್ಲಿದ್ದೀರಾ. ನಿಮ್ಮ ಮುಂದೆಯೇ ನಿಮ್ಮ ಒಳತಿಗಾಗಿ ನಿಮಗೋಸ್ಕರ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ, ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ಕೈ ಜೋಡಿಸ್ಬೇಕು. ಕಚೇರಿ ಒಳಗಡೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಕಚೇರಿ ಒಳಗಡೆನೇ ಬಗೆಹರಿಸ್ಕೊಬೇಕು. ಇದು ನಾವಿಲ್ಲಿ ವಿಚಾರ ಇಷ್ಟೇ, ಪಾದಚಾರಿಗಳಿಗೆ ಅನಾನುಕೂಲವಾಗುವಂತೆ ಆಗಿರ್ತಕ್ಕಂತಹ ಸ್ಟ್ರಕ್ಚರ್ಗಳನ್ನು ತೆರವು ಮಾಡೋದು. ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರು ಅಂತಂದರೆ ಹಿಂದಿನ ಕಾಲದಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗಳಿಗೆ ಸಂಬಂಧಪಟ್ಟಂಗೆ ಏನೇನಿದೆ ಕಾನೂನಾತ್ಮಕವಾಗಿ ನೋಡಬೇಕಾಗತ್ತೆ. ಅದನ್ನು ಡೆಮಾಲಿಷನ್ ಮಾಡಿ ಅದು ಆ ಸಂದರ್ಭ ಬಂದರೆ ಅದನ್ನು ಮಾಡ್ತೀವಿ. ಬಟ್ ಈಗ ನಮಗೆ ಮುಖ್ಯ ಇಂಟೆನ್ಷನ್ನು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡ್ಕೊಂಡಿರೋದನ್ನ ತೆರವು ಮಾಡಬೇಕು, ಎನ್ಕ್ರೋಚ್ಮೆಂಟ್ಗಳನ್ನು ತೆರವು ಮಾಡಬೇಕು ಅನ್ನೋದು ನಮ್ಮ ಪ್ರಮುಖ ಆಶಯ. ಸರ್ಕಾರಿ ತಪ್ಪು ಅಂತ ನಾವು ಇಲ್ಲಿ ಸಾರ್ವಜನಿಕ ಸಮ್ಮುಖದಲ್ಲಿ ಸರ್ಕಾರಿ ತಪ್ಪು ಆಗು ಹೋಗುಗಳ ಬಗ್ಗೆ ಹೇಳೋದಲ್ಲ. ಈಗ ನೀವೇನೋ ಇದನ್ನು ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದೀರಾ ಅಂತ ಕೇಳ್ತಿರ್ತಕ್ಕಂಥ ವಿಷಯ ಸರಿಯಾಗೇ ಇದ್ರೂ ಈ ಒಂದು ಘಟನೆ ಹಿಂದೆನೇ ನಡೆದಿದೆ. ಸುಮಾರು ಒಂದು 15-18 ವರ್ಷದ ಚಿತ್ರಣ ಹಿಂಗಿರಲಿಲ್ಲ. ಆಗಿನ ಚಿತ್ರಣಕ್ಕೆ ಯಾವ ರೀತಿ ಅನುಕೂಲ ಬೇಕಾಗಿತ್ತು ಅವಾಗ ಮಾಡಿರ್ತಾರೆ. ಆವಾಗ ಇದೆಲ್ಲ ತುಂಬ ಚೆನ್ನಾಗೇ ಕಾಣಿಸ್ತಾ ಇರ್ತದೆ. ಬಟ್ ಇವಾಗ ಜನಸಂಖ್ಯೆ ಜಾಸ್ತಿ ಆಗಿದೆ, ಇದಿಲ್ಲಿ ಇರೋ ಅವಶ್ಯಕತೆ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಇದು ಸಂಬಂಧಪಟ್ಟಂಗೆ ಬಾಡಿನಲ್ಲಿ ಇಟ್ಟು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಕ್ರಮ ವಹಿಸಬೇಕು ಅನ್ನೋದು ನಾವು ಅದನ್ನು